ಈಗ ಹೆಂಗೈತ್ರಿ ಇವ್ರು ನಮ್ಮ ಸೌದತ್ತಿ ಕಸ್ಟಮರ್ ಇವ್ರು ಹೆಂಗ್ರಿ ಈಗ ಮೊದ್ಲವ್ರಿಗೆ ಇವ್ರು ಸೇಲ್ ಮಾಡ್ತಾರ ಅಂಗಡಿ ಅದ ಅವ್ರಿಗೆ ಮೊದ್ಲವ್ರದ್ದು ಏನಿತ್ತು ಈಗ ಹೆಂಗೈತಿ ಅವ್ರದ್ದು ಏನ್ ಎಕ್ಸ್ಪೀರಿಯನ್ಸ್ ಆತು ಲಾಭ ಆತು ನುಕ್ಸಾನ ಆತು ಮಾರ್ಕೆಟ್ಗಿಂದ ಹೆಂಗ್ ಸಿಗ್ತೈತಿ ಅದನ್ನೆಲ್ಲ ಅವ್ರು ಹೇಳ್ತಾರ. ನೀವು ಹೇಳ್ರಿ ಮೇಡಮ್, ಕಂಟಿನ್ಯೂ ಮಾಡ್ರಿ. ನಮಸ್ಕಾರ ಅಂತ ಹೇಳ್ರಿ. ನಮಸ್ಕಾರ ರೀ. ನಮ್ಮ ಹೆಸರು ನಾಗೇಶ್ ಅಂತ, ಇವ್ರು ನಮ್ಮ ಮಿಸಸ್ ಸವಿತಾ ಅಂತ. ಆಕ್ಚುಲಿ ನಾವಿಲ್ಲಿ ಬಂದಿದ್ದು ಓನ್ ಯೂಸ್ಗೋಸ್ಕರ ನಾವು ಇಲ್ಲಿ ಸೀರೆ ತೊಗೊಳಕ್ ಬಂದಿದ್ರು ಫಸ್ಟ್ ಟೈಮ್, ಈಗ ಒಂದು ವರ್ಷದಿಂದ. ಇಲ್ಲಿ ಕಾಯಂ ನಾವು ಇಲ್ಲಿ ಸೀರೆ ತೊಗೊಳಕ್ ಬರೋಕ್ಕಿಂತ ಮುಂಚೆನ ನಮ್ಮಲ್ಲಿ ಸ್ವಾಗತ ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಒಂದು ಓನರ್ ಆಗಿರ್ಬೋದು ಅಥವಾ ಇವ್ರಾಗಿರ್ಬೋದು, ಅವರೆಲ್ಲರೂ ಯಾರು ಓನರ್ ಅಂತ ಇಲ್ಲ, ಎಲ್ಲರೂ ಓನರ್ ರೀತಿನೇ ಇದ್ದಾರೆ. ಯಾವುದೇ ಐಟಮ್ ತೋರಿಸ್ಬೇಕಾದ್ರೂ ಬಹಳ ಕಾಳಜಿಯಿಂದ ತೋರಿಸಿ ಎಲ್ಲ ಐಟಮ್ ತೋರಿಸ್ತಾರೆ. ಒಂದು ಎರಡನೇದು ಏನ್ ಕ್ವಾಲಿಟಿ ಬಟ್ಟೆ ಏನಿದೆ ಅದಕ್ಕೆ ತಕ್ಕಂಗ ಹೋಲ್ಸೇಲ್ ರೇಟನ್ನ ರಿಟೇಲ್ ಆಗಿ ತೋರಿ ಇಲ್ಲ ಹೋಲ್ಸೇಲ್ ಆಗಿ ತೋರಿ ಎಲ್ಲರಿಗೂ ಒಂದೇ ರೀತಿ ನೋಡ್ಕೊಳ್ತಾರ ಅವ್ರು. ಯಾರು ಶ್ರೀಮಂತರು ಬಂದವರು ಬಡವ್ರು ಬಂದವರು ಅಂತ ಏನಿಲ್ಲ, ಎಲ್ಲರೂ ಒಂದೇ ರೀತಿ ಕಾಳಜಿ ಮಾಡ್ತಾರೋ ಮತ್ತೆ ಒಳ್ಳೆ ನಾವು ಕ್ವಾಲಿಟಿ ಬಟ್ಟೆ ತೋರಿಸ್ತಾರೋ. ಇಡೀ ಹುಬ್ಳಿ ಎಲ್ಲ ನಾವು ಸಾಕಷ್ಟು ಮಾರ್ಕೆಟ್ ಮೈಸೂರು ಕೂಡ ನೋಡಿ ಬಂದಿದ್ವಿ. ಬಟ್ ಜೈನಲ್ ಸಿಂಡಿಕೇಟ್ ಅಲ್ಲಿ ಸಿಗ್ತಕ್ಕಂತ ಒಳ್ಳೆ ಬಟ್ಟೆ ಮತ್ತೆ ಕ್ವಾಲಿಟಿ ಬಟ್ಟೆ ಮತ್ತೆ ರೀಸನಬಲ್ ರೇಟ್ ಮೋಸ್ಟ್ಲಿ ನಾನು ಎಲ್ಲಿ ನೋಡಿಲ್ಲ. ಸೊ ಅದಕ್ಕೋಸ್ಕರ ನಾವು ಪದೇ ಇಲ್ಲಿ ಬರಕ್ ಸ್ಟಾರ್ಟ್ ಆದ್ವಿ. ಆಮೇಲೆ ಇದನ್ನೆಲ್ಲ ನೋಡಿದ್ಮೇಲೆ ನಮ್ಮ ಮಿಸ್ಸಸ್ ಏನಾದ್ರು, ನಾನು ಓನ್ ಯೂಸ್ ಮಾಡ್ತೀನಿ, ಇದನ್ನೇ ನಾನು ಯಾಕೆ ಒಂದು ವ್ಯಾಪಾರ ಮಾಡಬಾರ್ದು ಅಂತೇಳಿ ಅವರು ತೀರ್ಮಾನ ಮಾಡಿದ್ರು. ಸೊ ಅವಾಗ ಅವರು ಕೂಡ ಸಪೋರ್ಟ್ ಮಾಡಿದ್ರು. ಹೀಗಾಗಿ ಮನೆಯಲ್ಲಿ ಒಂದು ಸಣ್ಣ ಅಂಗಡಿಗಳನ್ನ ಇಟ್ಕೊಂಡು ಅವರು ಕೂಡ ಓನ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ದಯಮಾಡಿ ಎಲ್ಲ ಏನ್ ಗ್ರಾಹಕರು ಇದ್ದೀರಿ, ನಾನು ಒಂದು ಸಜೆಷನ್ ಏನ್ ಮಾಡ್ಬೇಕಂದ್ರೆ ಜೈನಲ್ ಸಿಂಡಿಕೇಟ್ ಒಂದ್ಸಲ ಭೇಟಿ ಕೊಡ್ರಿ, ಅಲ್ಲಿ ಕ್ವಾಲಿಟಿ ನೋಡ್ರಿ. ನಾ ಏನ್ ಸುಳ್ಳು ಹೇಳಕತ್ತಿಲ್ಲ, ಅವ್ರಿಗೆ ನಮ್ಮ ರಿಲೇಷನ್ ಅಲ್ಲ. ಸೊ ಹೀಗಾಗಿ ಎಲ್ರು ಇಲ್ಲಿ ಖರೀದಿ ಮಾಡ್ರಿ, ಇದು ಒಳ್ಳೆ ಬಟ್ಟೆ ಸಿಗ್ತದೆ ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು. ನಮಸ್ತೆ. ಹೇಳ್ರಿ ಮುಂದೆ ನಮ್ಮ ಸವಿತಾ ಅಕ್ಕನು ಏನಾರ ಒಂದು ಹೇಳ್ತಾರ, ಒಂದ್ ಎರಡು ಮಾತು ಅವ್ರು ಹೇಳಿ ಮೇಡಮ್, ನೀವು ನಿಮ್ಮ ಅಭಿಪ್ರಾಯ ಹೇಳಿ ಮೇಡಮ್. ನನ್ನ ಹೆಸರು ಸವಿತಾ ಅಂತ ಹೇಳಿ. ನಾನು 15 ವರ್ಷ ಆದ್ರಿ ಅಂಗಡಿ ಬರಾಕತ್ತ. ನಮ್ಮ ಮದ್ವಿ ಆದಾಗಿಂದ ಇಲ್ಲೇ ಬಟ್ಟೆ ತಗೊಳತೀನಿ. ನೆಕ್ಸ್ಟ್ ಒಂದ್ 6 ತಿಂಗಳಾಯ್ತ್ರಿ ನಾನು ಬಟ್ಟೆ ಖರೀದಿ ಮಾಡಿ ನಾನು ಒಂದು ವ್ಯಾಪಾರ ಮಾಡ್ಬೇಕಂತ ಹೇಳಿ ಯೂಟ್ಯೂಬ್ ನಾಗೆಲ್ಲ ನೋಡ್ಕೊಂಡ್ ಮಾಡಿದ್ನಿ. ಬಟ್ ಬಟ್ಟೆ ಮಾತ್ರ ತಗೊಳ್ಬೇಕಾಗಿತ್ತು, ಇಲ್ಲೇ ತಗೋಬೇಕು, ಇಲ್ಲೇ ವ್ಯಾಪಾರ ಮಾಡ್ಬೇಕು ಬಾಳ ಇತ್ತು ನನಗೆ. ಈ ಬಟ್ಟೆ ತಗೊಂಡಾಗಿತ್ತು ಎಲ್ಲರ ಕಡೆಯಿಂದ ಕಮೆಂಟ್ ಒಂದೇ ಬಂದಿರೋದು, ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ. ಇಷ್ಟು ಬಿಟ್ರೆ ನನಗೆ ಕಮೆಂಟ್ ಅದ ಒಂದ ಗುಡ್ ಬಂದ್ರಿ, ಬ್ಯಾಡ್ ಅಂತೂ ಇವತ್ತಿನವರೆಗೂ ಬಂದಿಲ್ಲ. ಮತ್ ಬಟ್ಟೆ ಹೋಗಿದ್ ಮಾತ್ರ ಇನ್ನೂ ಹೆಚ್ಚು ಬಂದಾರ್ರಿ. ಬ್ಯಾಡ್ ಅಂದವ್ರ ಸದ್ಯಕ್ಕೆ ಒಲ್ಲೆ ಅಂದವ್ರು ಹೋಗಿ ಬಂದ್ ನಮ್ಮ ಮನೆಗೆ ಅಂಗಡಿಗೆ ತಗೊಂಡು ಹೋಗಿದಾರ್ರಿ. ಅದೊಂದು ನನಗ್ ಬಾಳ ಖುಷಿ ಆಗುತ್ತೆ. ಯಾರೇ ಬರ್ಲಿ ಬಂದ್ ಬಟ್ಟೆ ನೋಡ್ರಿ, ನೀವು ನೋಡಿದ ತಕ್ಷಣ ತಗೋಬೇಕು. ಮತ್ತ ಅರ್ಧ ಮಾಲಕ್ರ ನಿಮ್ಗ ಅಷ್ಟು ಇನ್ಸ್ಪೈರ್ ಮಾಡ್ತಾರ್ರಿ, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರ. ಅವ್ರು ಮೇನ್ ಇರೋದ್ರಿ ಬಟ್ಟೆ ಒಂದಲ್ಲ, ಇನ್ಸ್ಪೈರ್ ಮಾಡೋರು ಮೇನ್ ಇರ್ತಾರ. ಎಲ್ರು ಮಾಡಿ ಚೆನ್ನಾಗಿ ನಿಮ್ಗ ಬಟ್ಟೆ ಸೇಲ್ ಮಾಡುವಂಗ ನಿಮ್ಗೆ ಬಟ್ಟೆ ಚೆನ್ನಾಗಿ ತೋರಿಸ್ತಾರ್ರಿ. ಬಂದ್ ಒಂದ್ಸಲ ಭೇಟಿ. ಈಗ ಸೈತಾಕರ್ ಹೆಂಗೈತ್ರಿ ಇದ್ರೊಳಗ ಅಂದ್ರೆ ನಿಮ್ಗೇನ್ ಅರ್ಬಿ ವ್ಯಾಪಾರ ಮಾಡೋಕ್ ಸ್ಟಾರ್ಟ್ ಮಾಡಿಂದ ನುಕ್ಸಾನ ಆತೋ ಲಾಭ ಆತೋ, ಎಷ್ಟು ರೊಕ್ಕದ ಅರ್ಬಿ ಹೋದ್ರಿ? 5,000 ರೂಪಾಯಿ ಅಷ್ಟೇ ಹೋದ್ರು, ಲಕ್ಷ ಗಟ್ಲೆ ಹೋದ್ರು, ಅದನ್ನೆಲ್ಲ ಹೇಳ್ರಿ ಅವ್ರಿಗೆ. ಫಸ್ಟ್ ಒಂದ್ 50,000 ರೂಪಾಯ್ದು ಮಾಲ್ ಓದಿದ್ವಿ. ಹೋದ ತಕ್ಷಣ ಆಮೇಲೆ ನಮ್ಗ ಅದ್ರದ್ದು ಡಬಲ್ ಪ್ರಾಫಿಟ್ ಆಯ್ತ್ರಿ. ಆಮೇಲೆ ಮತ್ತೆ 1 ಲಕ್ಷ ಆಗಿದ್ವಿ, ಆಮೇಲೆ 2 ಲಕ್ಷ ಆಗಿ ಪ್ರಾಫಿಟ್ ಆಗ್ತಾ ನಮ್ದು ಇನ್ನು ಬೆಳವಣಿಗೆನೇ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಚೆನ್ನಾಗಿದೆ. ನಾವ್ ಬ್ಯಾಡ್ ಕಮೆಂಟ್ ಅಂತ ಹೇಳಲ್ಲ, ಒಳ್ಳೆ ಕಮೆಂಟ್ ಅನ್ನೇ ಬಂದಿದೆ, ಬ್ಯಾಡ್ ಕಮೆಂಟ್ ಅಂತ ಇಲ್ಲ. ಮತ್ತೆ ಬಂದು ಭೇಟಿ. ನಮಸ್ತೆ ಮೇಡಮ್. ಈಗ ಹೆಂಗೈತ್ರಿ ಅಂದ್ರ ಅಕ್ಕಾರ, ಈಗ ಇವರು ನಮ್ಮ ಅಂಗಡಿಗೆ ಬರೋ ರೆಗ್ಯುಲರ್ ಕಸ್ಟಮರ್. ಇವ್ರು ಇವತ್ತಲ್ಲ ಯಾವಾಗಿಂದಾದ್ರೂ ಬಂದಾರ. ಈ ತರ ಎಲ್ಲಾ ಮದ್ವಿ ಸೀರೆ ಐಟಮ್ ಸಿಗ್ತಾವ್. ಈಗ ಅವ್ರ ಮನೆ ಮದ್ವಿ ಐತಿ, ಅವ್ರ ಅಣ್ಣನ ಮದ್ವಿ ಐತಿ, ಮದ್ವಿ ಖರೀದಿಗೆ ಅಂತ ಅವ್ರು ಬಂದಿದ್ದಾರೆ ಈಗ ನಮ್ಮ ಅಂಗಡಿಗೆ. ಇವರು ಅವ್ರ ಫಾದರ್, ನಮಸ್ಕಾರ ಮಾಡ್ರಿ ಸರ್. ಇವರು ಅವರು ಅದಾರ, ಇವೆಲ್ಲ ಈಗ ಮದ್ವಿ ಖರೀದಿಗೆ ಬಂದವ್ರ ಅವ್ರು. ಈಗ ಅದ್ರಾಗ ಬಂದಾರ, ಅಲ್ಲಿ ಮದ್ವಿ ಗಿರೇಕಿ ಅದಾವ್, ಅವ್ರಿಗೂ ತೋರ್ಸ್ರಿ, ಅವರು ಅದಾರ. ಅದ್ರೊಳಗೆ ಇವ್ರು ಏನೈತಲ್ಲ, ಅದ್ರೊಳಗ ಈ ತಂಗಿ ಏನ್ ಮಾತಾಡ್ತಾರ, ಅವ್ರ ಬಗ್ಗೆ ಅವ್ರಿಗೆ ಏನ್ ಅನಿಸಿಕೆ ಅದ ಅದನ್ನ ಅವ್ರು ನಿಮಗೆ ಹೇಳ್ತಾರ. ತಂಗಮ್ಮ, ನಮ್ಮ ಅಂಗಡಿ ಬಗ್ಗೆ ನಿಮಗೆ ಏನ್ ಅನಿಸ್ತು? ಮದ್ವಿ ಸೀರೆ ಎಂತಾವ್ ಸಿಗ್ತಾವ್, ಬೇರೆ ಅರ್ಬಿ ಹೆಂಗ್ ಸಿಗ್ತಾವ್, ನಿಮಗೆ ಏನ್ ಸ್ಯಾಟಿಸ್ಫೈಡ್ ಆತೋ ಇಲ್ಲೋ ಅದನ್ನ ಹೇಳ್ರಿ ಅವ್ರಿಗೆ. ಹೇಳಿ. ನಮಸ್ಕಾರ ಮೇಡಮ್. ನಮಗಿಲ್ಲೇ ಒಳ್ಳೆ ರೀತಿಯಾಗಿ ಸೀರೆನೂ ತೋರಿಸ್ತಾರೆ. ಆಮೇಲೆ ನಾವು ಕ್ವಾಲಿಟಿ ತನಕ ರೇಟನು ಇರ್ತಾವ್ರಿ, ಆ ರೇಟಿನ ತಕ್ಕಂಗ ಕ್ವಾಲಿಟಿನೂ ತೋರಿಸ್ತಾರ್ರಿ. ಆಮೇಲೆ ಇವ್ರು ತೋರಿಸ್ಬೇಕಾದ್ರೂ ಎಷ್ಟ್ ಚಂದ ತೋರಿಸ್ತಾರೆ, ನಮ್ಗೆ ಭಾಳ ಖುಷಿ ಆತ್ರಿ. ನಾವಿಲ್ಲಿ ಓಪನಿಂಗಿಗೂ ನಾವ್ ಇಲ್ಲೇ ಸೀರೆ ನೋಡಿವ್ರಿ. ಆಮೇಲೆ ಮದ್ವಿಗೂ ನಾವ್ ಇಲ್ಲೇ ಬಂದಿವ್ರಿ, ಎಂಗೇಜ್ಮೆಂಟಿಗೂ ನಾವ್ ಇಲ್ಲೇ ಸೀರೆ ತಗೊಂಡಿವ್ರಿ. ನಮಗ್ ಭಾಳ ಇಷ್ಟ ಆಯ್ತ್ರಿ. ಸೀರೆ ತೋರ್ಸೋರು ಎಷ್ಟು ಚೆನ್ನಾಗಿ ತೋರಿಸ್ತಾರ್ರಿ, ಅದಕ್ಕ ನಾವು ಇಲ್ಲೇ ಬರಾದ್ವಿ. ಈಗ ಇವ್ರ ಅಪ್ಪಾರ್ರಿ, ಇವ್ರ ಫಾದರ್, ಅವ್ ಮಕ್ಳು ಆಡ್ಸಿದ್ದಕ್ಕೆ ಇವ್ರಿಗೆ ಹೆಂಗ ಅನಸ್ತ ಅಂತ ಅವ್ರು ಒಂದ್ 2 ಮಾತು ಹೇಳ್ತಾರ. ಹೇಳ್ರಿ ಸರ್. ಹೇಳಿ ಸರ್. ನೋಡ್ರಿ ಸರ್, ನಮ್ಗ ಇದು ಬಾಳ ದಿವಸದಿಂದ ಪರಿಚಯ ಅಂಗಡಿ ಅದು. ನಮ್ಗ ಅವ್ರಿಗೆ ಬಾರಿ ಅಂದ ಬಾಳ ಒಂಥರ ಮನೆ ಅಂತಿದ್ದ ಅಂಗಡಿ. ನಮ್ಗೆ ಯಾವ ಬೇಕಾದ ಬರ್ತೀವಿ, ಯಾವ ಬೇಕಾದ ಹೋಗ್ತೀವಿ. ನಮ್ಗೆ ಏನ್ ಬೇಕಾದವೆಲ್ಲ ತೋರಿಸ್ತಾರ್ರಿ, ಒಳ್ಳೆ ತೋರಿಸ್ತಾರ. ಅದ್ರಿ ನಮ್ಗೆ ಇವಾಗ ಯಾವ್ದು ರೇಟ್ ಹಾಕ್ತಾರ್ರಿ, ಕ್ವಾಲಿಟಿ ಮಾತ್ರ ಅಡ್ಡಿ ಇಲ್ರಿ. ನಿಮ್ಗೆ ಹೆಂಗ ಹೋಲ್ಸೇಲ್ ರೇಟ್ ನ ಕರೆಕ್ಟ್ ರೇಟ್ ಸಿಗ್ತಾವ್ರಿ? ಹೋಲ್ಸೇಲ್ ರೇಟ್ ಹಾಕಿ ಕೊಡ್ತಾರ, ನಮ್ಗೆ ಹೋಲ್ಸೇಲ್ ರೇಟ್ ಹಾಕಿ ಕೊಡ್ತಾರ. ಸುಮಾರು ವರ್ಷದಿಂದ ಬರಕತ್ತೀವಿ ನಾವ್ರಿ. ಎಲ್ಲಿವ್ರು ಸರ್ ನೀವು? ಎಲ್ಲಿವ್ರು ಸರ್ ನೀವು? ನಮ್ದು ಕೆರೂರು, ಬಾಲ್ಕೋಟೆ ಜಿಲ್ಲಾ ರೀ. ಕೆರೂರು, ಬಾಗಲಕೋಟೆ ಜಿಲ್ಲೆ, ಬದಾಮಿ ತಾಲೂಕು. ಸರ್ ನಮಸ್ಕಾರ. ಹೆಂಗೈತ್ರಿ? ಇದು ನಮ್ ಜೈನಮ್ ಸಿಂಡಿಕೇಟ್ ಅಂಗಡಿ, ಜವಳಿ ಅಂಗಡಿ, ಹೋಲ್ಸೇಲ್ ಅಂಗಡಿ. ಇದು 25 ವರ್ಷದಿಂದ ನಮ್ಮ ಹತ್ರ ಸರ್ವಿಸ್ ಅದ. ಇಂಥ ಐಟಮ್ ಇಲ್ಲ ಅನ್ನಂಗಿಲ್ಲ. ಒಂದ್ ಸಣ್ಣ ಹುಡುಗದಿಂದ ಹಿಡ್ಕೊಂಡ ಎಲ್ಲಾರು ಬರ್ತಾರ ಇಲ್ಲಿ. ನಾ ಸಣ್ಣವಿದ್ದ ಅವಾಗಿಂದ ಅಂಗಡಿ ಐತ್ರಿ.
ಅವಾಗಿಂದ ಎಲ್ಲ ವೆರೈಟಿ ಮದ್ವಿ ಜವಳಿ, ಮನಿ ಓಪನಿಂಗು, ರೆಗ್ಯುಲರ್ ಬೇಕಂದ್ರೆ, ದೀಪಾವಳಿ ಖರೀದಿ, ದಿನ ಉಡಾಕ್ಬೇಕಂದ್ರೆ ಎಲ್ಲದಕ್ಕೂ ಬರ್ತಾರ ಕಸ್ಟಮರ್ ನಮ್ಮಲ್ಲಿ. ಇವತ್ತೇನೈತಿ, ಇವತ್ತಿನ ತಾರೀಕಿಗೆ ಇವ್ರು ನಮ್ಮ ಅಂಗಡಿಗೆ ಅವ್ರ ಮದ್ವೆ ಐತ್ರಿ ಅವ್ರ ಮನೆಯೊಳಗೆ, ಅದ್ರ ಖರೀದಿಗೆ ಅದ್ರ ಪರ್ಚೇಜಿಗೆ ಅವ್ರು ವಿತ್ ಫ್ಯಾಮಿಲಿ ಬಂದಿದ್ದಾರೆ ಸರ್. ಅದ್ರ ಬಗ್ಗೆ ಅವ್ರಿಗೆ ಏನ್ ಅನಿಸ್ತು, ಹೆಂಗ್ ಅನಿಸ್ತು, ಆ ಪ್ರಕಾರ ಅವ್ರು ಮಾತಾಡ್ತಾರ. ಅವ್ರ ಒಂದ್ 2 ನಿಮಿಷ ಕೇಳಿ ಸರ್ ಏನಂತ ಹೇಳಿ ಸರ್. ನಮಸ್ಕಾರ ಸರ್, ನಾವು ಇಲ್ಲೇ ಹುಬ್ಳಿ ಹತ್ರ ಹಳ್ಳಿಯವ್ರಿ. ಅನಂತರ ಇಲ್ಲಿ ಭಾಳ ಸರಿ ನಾವು ಹುಬ್ಳಿ ಒಳಗೆಲ್ಲ ನಮ್ಮ ಸಂಬಂಧಿಕರಿಗೆ ಅವ್ರಿಗೆ ಇವರಿಗೆಲ್ಲ ಬಟ್ಟೆ ಕೊಂಡ್ಕೊಂಡೇವಿ ಬೇರೆ ಬೇರೆ ಅಂಗಡಿ ಒಳಗೆಲ್ಲ. ಅದ್ರ ಪ್ರಕಾರ ನಾವು ಬೇರೆ ಕಡೆ ಭಾಳ ಕಡೆನೂ ಅಡ್ಡಾಡ್ ಬಂದೇವಿ. ಇವತ್ತು ಇಲ್ಲಿ ಬಂದಿರೋದು ಏನಂತ ಹೇಳಿದ್ರೆ, ಇದ್ರ ಹಿಂದೆ ನಮ್ಮ ರಿಲೇಷನ್ ಅವರೆಲ್ಲ ಒಂದ್ 2-3 ಮದುವೆ ಆಗ್ಯಾವ್ರಿ. ಅವರು ಅರ್ವಿ ತಗೊಂಡ್ ಹೋಗ್ಯಾರ 2-3 ಸರಿನು. ಇದು ನಮ್ದು 3ನೇ ಸರಿ ವಿಸಿಟ್ ನಮ್ಮ ಸಂಬಂಧಿಕರೊಳಗ. ಈಗ ಇಲ್ಲಿ ಏನಂತ ಹೇಳಿದ್ರ ವೆರೈಟಿ ಬೇರೆ ಬೇರೆ ವೆರೈಟಿ ಸಿಗ್ತಾವು. ಆನಂತರ ಅಷ್ಟೇ ನಮ್ ರೀಸನೇಬಲ್ ರೇಟು ಇರ್ತೈತಿ. ಅದ್ರ ಜೊತೆಗೆ ಇಲ್ಲಿ ಸಮಾಧಾನದಿಂದ ಕಸ್ಟಮರ್ನ ಟ್ರೀಟ್ ಮಾಡ್ತಾರ, ಎಲ್ಲದನ್ನು ತೋರಿಸ್ತಾರ ಅನ್ನೋ ಒಂದು ಅಭಿಪ್ರಾಯ ಹಿಂದೂ ಇತ್ತು. ಅದನ್ನ ಇವತ್ತು ನಾವು ಅನುಭವ ಮಾಡ್ತಾ ಇದೀವಿ. ಹಂಗಾಗಿ ಇವತ್ತು ನಾವು ಸುಮಾರು ಮೇಲೇನು ತಗೊಂಡಿದೀವಿ. ಈಗ ಬಹಳಷ್ಟು ಅರ್ವಿ ತಗೊಂಡಿದೀವಿ. ಈಗಲೂ ಇಲ್ಲೆಷ್ಟು ನಾವು ಆಯ್ಕೆ ಮಾಡ್ತಾ ಇದೀವಿ. ಏನೇನ್ ತೊಗೊಂಡ್ರಿ, ಮ್ಯಾಗ್ ಎಷ್ಟ್ ತೊಗೊಂಡ್ರಿ ಸೀರೆ ನೀವು? ಮ್ಯಾಗ್ 100-150 ಸೀರೆ ತಗೊಂಡ್ರಿ. ಹೌದೌದು. ಆಮೇಲೆ ಅದ್ರ ಕಾಸ್ಟ್ಲಿ ಹೂ, ಕಡಿಮೆ ಹೂ ಎಲ್ಲ ರೀತಿ ತಗೊಂಡ್ರಿ. ಡಿಫ್ರೆಂಟ್ ಹೇಳ್ರಿ ಅವ್ರಿಗೆಲ್ಲ. ಅಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 200 ಹತ್ರ ಸಿಡಿ ತಗೊಂಡವ್ರು. 150-200 ಹತ್ರ ಸಿಡಿ ತಗೊಂಡ್ವಿ. ಅದ್ರಾಗೂ ವೆರೈಟಿ ರೇಟು ಎಲ್ಲ ನಮ್ಗೆ ಇಷ್ಟ ಆದ್ವು. ಆನಂತರ ಕ್ವಾಲಿಟಿ, ಕಲರ್ ಅವು ಇಷ್ಟ ಆದ್ವು. ಹಂಗಾಗಿ ನಮ್ಗೆ ನಿಜವಾಗ್ಲೂ ಬಹಳ ಖುಷಿ ಆಗೈತ್ರಿ ಇವತ್ತು ಇಲ್ಲಿ ಬಂದಿದ್ದು. ಇದನ್ನ ನಾವು ಯಾರಿಗೆ ಸಂಬಂಧಿಕರಿರ್ತಾರೆ, ಯಾರು ಪರಿಚಯ ಇರ್ತಾರೆ ಅಂತರ್ಗೂ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಬಹಳ ಖುಷಿ ಅನಿಸ್ತು ನಮ್ಗೆ. ಸರ್ ನಮಸ್ಕಾರ, ಇದು ನಮ್ ಜೈನಮ್ ಸಿಂಡಿಕೇಟ್ ಅಂಗಡಿ ಫಸ್ಟ್ ಫ್ಲೋರ್ ಶಾಪ್. ಇದು ಫಸ್ಟ್ ಫ್ಲೋರ್ ಶಾಪ್, ಗ್ರೌಂಡ್ ಫ್ಲೋರ್ ಬೇರೆ, ಇದು ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ ಇವಾಗ ನಾವು. ಇಲ್ಲೇ ಗಿಫ್ಟಿಂಗ್ ಸೀರೀಸ್ ಕಡಿಮೆಯಿಂದ ಹಿಡ್ಕೊಂಡು ಹೈ ರೇಂಜಿನ ಮಟ್ಟ ಎಲ್ಲ ಸಿಗುವಂತ ಸೆಕ್ಷನ್ಸ್ ಇದೆಲ್ಲ. ಕಡಿಮೆ ಅಂದ್ರೆ ನಮ್ಮಲ್ಲಿ ನೋಡ್ರಿ ಬರೀ 100 ರೂಪೀಸಿಂದ ಸೀರೀಸ್ ಸ್ಟಾರ್ಟ್ ಆಕ್ಕವು. ಅಲ್ಲಿಂದ ಹಿಡ್ಕೊಂಡು 100, 150, 200, 500, 800, 1000 ಮಟ್ಟ ಈ ಸೆಕ್ಷನ್ ಒಳಗೆ ಐಟಮ್ಸ್ ವೆರೈಟಿ ಇರ್ತಾವೆ. ಇವರು ನೋಡ್ರಿ ಇವತ್ತಿನ ದಿವಸ ನಮ್ಮ ಮದ್ವಿ ಖರೀದಿಗೆ ಅಂತ ಹೇಳಿ, ಗಿಫ್ಟ್ ಕೊಡೋರಿಗೆ ಅಂತ ಹೇಳಿ ನಮ್ಮಲ್ಲಿ ರೆಗ್ಯುಲರ್ ಬರೋ ಕಸ್ಟಮರ್ ಇವತ್ತು ಅದ್ರ ಖರೀದಿಗೆ ಅಂತ ಇವ್ರು ಬಂದಿದ್ದಾರೆ. ಅವ್ರದ್ದು ಏನು ಅನಿಸಿಕೆ ಅದ, ಹೆಂಗದ, ಅದು ನಿಮಗೆ ಅವ್ರ ಶೇರ್ ಮಾಡ್ತಾರ. ಅವ್ರು ಕೂಡ ಮಾತಾಡ್ರಿ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ ಮೇಡಮ್. ನಾವು ಇವಾಗ ಶಾಪಿಂಗ್ ಮಾಡಕ್ ಬಂದಿದ್ದು ನಮ್ಮ ಅಣ್ಣಾರ ಮದ್ವೆ ಐತ್ರಿ. ಸೊ ನಾವು ಇಲ್ಲಿ ರೆಗ್ಯುಲರ್ ಆಗಿ ಇಲ್ಲಿ ಜೈನಮ್ ಸಿಂಡಿಕೇಟ್ ಶಾಪಿಂಗ್ ಬರ್ತಾ ಇರ್ತೀವಿ. ಸೊ ಇವಾಗ ಏನಂದ್ರೆ ನಾವೀಗ ಮದ್ವೆ ಇರೋದ್ರಿಂದ ಶಾಪಿಂಗ್ ಮಾಡಕ್ ಬಂದೇವ್ರಿ. ಒಂದೇನಂದ್ರೆ ಸೀರೆ ಕ್ವಾಲಿಟಿ ಮಾತ್ರ ಟಾಪ್ ಒನ್ ಅದಾವ್ರಿ. ಇನ್ನೊಂದ್ ಏನಂದ್ರೆ ಕಂಫರ್ಟೇಬಲ್ ಅದಾವ್ರಿ. ಆಮೇಲೆ ರೇಂಜ್ ಎಲ್ಲಾ ತರ ರೇಂಜ್ ಅದಾವ್ರಿ. ಕ್ವಾಲಿಟಿನೂ ಚಲೋ ಇದಾವ, ಕ್ಲಾತಿಂದ ಎಲ್ಲ ರೀ. ಇನ್ನೊಂದು ಕಸ್ಟಮರ್ಸ್ ಈಗ ಅವರ ಎಲ್ಲಾ ವೆರೈಟಿ ಹೊರಗೆ ಹಿಂಗೆ, ಇಲ್ಲಿ ಹಿಂಗೆ ಕಡಿಮೆ ಇತ್ತು, ಹೆಚ್ಚಿಗೆ ಇತ್ತು. ಇನ್ನೊಂದೇನಂದ್ರೆ ಇವರು ಕಸ್ಟಮರ್ಸ್ ಬಂದವ್ರಿಗೆ ಸಮಾಧಾನದಿಂದ ತೋರಿಸ್ತಾರೆ. ಒಂದು ಕಾಪರೇಷನ್ ಆಗ್ಲಿ, ಒಂದು ನಗು ಮುಖ ಆಗ್ಲಿ ಸಜೆಸ್ಟ್ ಮಾಡ್ತಾರೆ. ಇದನ್ನ ತಗೋರಿ ಮೇಡಮ್, ಈ ರೇಂಜ್ ಇಲ್ಲ ಐತಿ, ಇದು ಬೆಸ್ಟ್ ಸುಟೇಬಲ್ ಐತಿ ಅಂತ ಹೇಳಿ ಭಾಳ ಕೋಆಪರೇಟಿವ್ ಚೆನ್ನಾಗಿ ತೋರಿಸ್ತಾರೆ. ಸೊ ನಾನೇನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಯಾರು ಬಂದ್ರು ಬೇಕಾದ್ರೆ ಇಲ್ಲಿ ಬಂದು ಖರೀದಿ ಮಾಡ್ಬೋದು. ಸಿಂಡಿಕೇಟ್ ಅಂತ ಹೇಳ್ತೀನಿ. ಯಾವ ಮೇಡಮ್ ನಿಮ್ದು? ಅಂದ್ರೆ ಹುಬ್ಳಿ ಲೋಕಲ್ ಇದೆ ಊರು. ಹುಬ್ಬಳ್ಳಿ. ಹಾ. ತಯಾರೇನಂತ ನೋಡಿ. ನಮ್ಮ ತಾಯಿ ಇರ್ರಿ. ನಾವು ಸಂಕೇಶ್ವರದಿಂದ ಬಂದೇವ್. ನಮಸ್ಕಾರ ಸರ್. ಸಂಕೇಶ್ವರದಿಂದ ಬಂದೇವ್ರಿ. ನಮ್ಮ ಮಗನ್ ಮದುವೆ ಫಿಕ್ಸ್ ಆಗಿದೆ. ನಾವು ನನ್ನ ತವ್ರ ಮನೆ ಇರೋದು ಇಲ್ಲೇ ಹುಬ್ಳಿನ ರೀ ನಮ್ದು. ಹಿಂಗಾಗಿ ನಾವು ಇಲ್ಲೇ ಸಾಡಿ ತಗೋಬೇಕಂತ ಎಲ್ಲ ಇಲ್ಲೇ ಕಮ್ಮಿ ರೇಟ್, ಕ್ವಾಲಿಟಿ ಚೆನ್ನಾಗೈತಿ, ಎಲ್ಲಾನು ಇದೆ ಅಂತ ಕೋಆಪರೇಷನ್ ಕೊಡ್ತಾ ಇದ್ದಾರೆ ದೊಡ್ಡ ಬ್ರದರ್ಸ್ ಎಲ್ಲ ರೀ. ಹಿಂಗಾಗಿ ನಾವು ಇಲ್ಲೇ ಖರೀದಿ ಮಾಡಕತ್ತೀವಿ. ತುಂಬಾ ಧನ್ಯವಾದ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ. ನಾವು ಕಂಟಿನ್ಯೂ ಜೈನಮ್ ಸಿಂಡಿಕೇಟಿಂಗ್ ನಾವು ಬರ್ತಾ ಇದ್ದೇವೆ. ಇಲ್ಲೆಲ್ಲ ಕ್ವಾಲಿಟಿ ಚೆನ್ನಾಗಿ ಸಿಗ್ತಾ ಇದೆ ನಮ್ಗೆ. ಇಲ್ಲಿ ನಾವು ಇಲ್ಲಿಂದ ಒಯ್ದು ನಾವು ಮತ್ತೆ ರೀಸೇಲ್ ಮಾಡ್ತಾ ಇದ್ದೇವೆ. ಇಲ್ಲೆಲ್ಲ ಕ್ವಾಲಿಟಿ ಚೆನ್ನಾಗಿದೆ, ಇಲ್ಲಿ ಬಂದು ತಗೋಬಹುದು ಇದನ್ನ ಮಾಡಿ. ಆಮೇಲೆ ಎಲ್ಲಾ ಕಸ್ಟಮರ್ಗೆ ಇಲ್ಲಿ ಎಲ್ಲಾರು ತೋರ್ಸೋರೆಲ್ಲಾನು ಚೆನ್ನಾಗಿ ತೋರಿಸ್ತಾರೆ. ಆಮೇಲೆ ಎಲ್ಲಾರ್ಗು ಕೋಆಪರೇಟ್ ಮಾಡ್ತಾರೆ. ಸಮಾಧಾನದಿಂದ ನಾವ್ ಏನ್ ಕೇಳ್ತೀವಿ ಅದನ್ನೆಲ್ಲ ನಮ್ಗೆ ಚೆನ್ನಾಗಿ ತೋರಿಸ್ತಾರ. ನಮ್ಗೆಲ್ಲ ಕರೆಕ್ಟ್ ಆಗಿ ತೋರಿಸ್ತಾರೆ. ಎಲ್ಲಿ ಅವ್ರು ಮೇಡಮ್ ನೀವು? ನಾವಿಲ್ಲಿ ಹಾವೇರಿ ಇಲ್ಲಿ ಕಂಟಿನ್ಯೂ ಬರ್ತಾ ಇರ್ತೀರಾ? ಕಂಟಿನ್ಯೂ ಬರ್ತಾ ಇದ್ದೇವೆ. ಓಕೆ, ಧನ್ಯವಾದ. ಥ್ಯಾಂಕ್ ಯು.